ಈಗ ಸಾಹೇಬರು ಕೂತ್ಕೊಂಡಾಗ ಹೇಳಿದ್ರು, ಶೆಟ್ರೆ ಅದು ಸೆಬಿಯಲ್ಲಿ ಕೆಲವು ಕಂಪನಿಗಳು ಆಗಿದ್ದಾವೆ, ಕೆಲವು ಕಂಪನಿಗಳು ಸುಪ್ರೀಂ ಕೋರ್ಟಲ್ಲಿ, ಈಗ PSCL ಲಿಮಿಟೆಡ್ ಅಂತ ಯಾವುದು ಕಂಪನಿ ಇದೆ, ಸುಪ್ರೀಂ ಕೋರ್ಟಲ್ಲೇ ಅದರ ಬಗ್ಗೆ ಜಡ್ಜ್ಮೆಂಟ್ ಆಗಿದೆ, ಅದರ ಬಗ್ಗೆ ಲೋಧಾ ಕಮಿಟಿ ಆಗಿದೆ, ಆಕ್ಷನ್ಗಳು ಆಗ್ತಾ ಇದ್ದಾವೆ, ಕೆಲವರಿಗೆ ದುಡ್ಡು ವಾಪಸ್ ಬರ್ತಾ ಇದೆ ಅಂತ. ಹೌದು, ನಾನು ಮೊನ್ನೆಷ್ಟೇ ಸ್ಟಡಿ ಮಾಡ್ತಾ ಇದ್ದೆ, PSCL ಕಂಪನಿ ಎಷ್ಟು ಜನಕ್ಕೆ ದುಡ್ಡು ಕೊಡ್ತು ಅಂತ. ಸಾಹೇಬ್ರೆ, ಇಲ್ಲಿ ಏನಾಗಿದೆ ಅಂದ್ರೆ, ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಇನ್ನಿತರ ಯಾವುದೇ ಜನಗಳು ಒಂದು ಆಕ್ಟ್ ಅನ್ನು ಮಾಡಲಿ ಅಥವಾ ಒಂದು ಪ್ರೊಸೀಜರ್ ಅನ್ನು ಮಾಡಲಿ, ನಮ್ಮಲ್ಲಿರುವ ಜನಗಳು ಅಷ್ಟು ಹೈಲಿ ಎಜುಕೇಟೆಡ್ ಜನಗಳು ಅಲ್ಲ, ನಂಬರ್ 1. ನಂಬರ್ 2, ಅಷ್ಟು ಬುದ್ಧಿವಂತರೂ ಅಲ್ಲ. ಆನ್ಲೈನ್ಗೆ ಹೋಗ್ಬಿಟ್ಟು ಅವರ ಫಾರ್ಮ್ಗಳನ್ನು ತುಂಬಿಸ್ಬಿಟ್ಟು ಅವರನ್ನು ಏನು ಆನ್ಲೈನಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ ಅಷ್ಟು ಅಪ್ಲೋಡ್ ಮಾಡುವ ಜನತೆ ನಮ್ಮಲ್ಲಿ ಇಲ್ಲ. ಈಗ ನೋಡಿದ್ರೆ ಸುಪ್ರೀಂ ಕೋರ್ಟ್ಗೆ ಲೋಧಾ ಕಮಿಟಿ ಒಂದು ರಿಪೋರ್ಟ್ ಕೊಟ್ಟಿದೆ, ಆಲ್ರೆಡಿ ನಾವು 90% ಜನಕ್ಕೆ ದುಡ್ಡು ಕೊಟ್ಟಾಗಿದೆ ಅನ್ನೋದು. ಐ ವಾಸ್ ಶಾಕ್ಡ್. ಇದು ದುರಾದೃಷ್ಟ. ಯಾಕಂದ್ರೆ ಕರ್ನಾಟಕದಲ್ಲಿ ಇಲ್ಲಿರುವ ಎಷ್ಟೋ PSL ಜನ ಏನ್ ಲಿಮಿಟೆಡ್ ಇದಲ್ಲ, ಆ ಜನಗಳಿಗೆ ಇನ್ನು ಫಾರ್ಮೇ ಸಬ್ಮಿಟ್ ಆಗಿಲ್ಲ, ಅವರ ಕ್ಲೈಮೇ ಸಬ್ಮಿಟ್ ಆಗಿಲ್ಲ. ಆಲ್ರೆಡಿ ಈ ಕೇಸನ್ನು ಮುಚ್ಚುವ ಹಂತಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲೇ ಬಂದಿದೆ. ಸಪೋಸ್ ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸ್ ಮುಚ್ಚಿಬಿಟ್ರೆ ಏನಾಗುತ್ತೆ? ಅದೇ ಸಾಹೇಬ್ರೆ, ನಮ್ಗೆ ಕೂಡಲ ಸಂಗಮನೆ ಗತಿ ಆಗುತ್ತೆ. ನೀವೆಲ್ಲ ನಮ್ಮೊಟ್ಟಿಗೆ ನಿಂತ್ಕೊಂಡಿಲ್ಲ ಅಂದ್ರೆ, ನೀವು ಸರ್ಕಾರದವರು ನಮ್ಮೊಟ್ಟಿಗೆ ನಮ್ಮ ಜನರೊಟ್ಟಿಗೆ ನಿಂತ್ಕೊಂಡಿಲ್ಲ ಅಂದ್ರೆ ನೀವು ಹೇಳ್ತೀರಿ, ಹೌದು ಯಾಕ್ರಿ ಸರ್ಕಾರ ರಿಜಿಸ್ಟ್ರೇಷನ್ ಕೊಡ್ತು, ದುಡ್ಡು ಕೊಡುವಾಗ ನಿಮ್ಗೇನು ತಲೆ ಇರಲಿಲ್ವಾ? ನಿಮ್ಗೇನು ಸ್ವಲ್ಪನೂ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ? ಬೇರೆ ಎಲ್ಲ ನೂರಾರು ಮಾತಾಡ್ತೀರಿ, ಈ ಪೊಂಜಿ ಸ್ಕೀಮ್ಗಳಿಗೆ ಯಾಕೆ ದುಡ್ಡು ಹಾಕ್ತೀರಿ ಅಂತ. ಯಾಕೆ ಸಾಹೇಬ್ರೆ, ನಮ್ಮ ಜನಗಳಿಗೆ ಆಸೆ ಇರಬಾರ್ದಾ? ನಮ್ಮ ಜನಗಳಿಗೆ ಬದುಕು ಕಟ್ಟಬೇಕಂತ ಮನಸ್ಸು ಇರಬಾರ್ದಾ? ನನಗೂ ಒಂದು 5 ರೂಪಾಯಿಗೆ ಒಬ್ಬ 2 ರೂಪಾಯಿ ಜಾಸ್ತಿ ಕೊಡ್ತಾನಂತ ಹೇಳಿದ್ರೆ ನನ್ನ ಮನಸ್ಸು ಚೇಂಜ್ ಆಗಬಾರ್ದಾ? ನಾನು ಅಷ್ಟು ಹೈಲಿ ಎಜುಕೇಟೆಡ್ ಅಲ್ಲ, ನಾನೊಬ್ಬ ಸಾಮಾನ್ಯ. ನನಗೆ ನೀವು 1 ಲೀಟರ್ ಹಾಲಿಗೆ 1 ರೂಪಾಯಿ ಜಾಸ್ತಿ ಮಾಡಿದ್ರೇನೆ ಖುಷಿಯಾಗುವ ನಾನು, ಒಬ್ಬ ಒಂದು 2 ರೂಪಾಯಿ ಜಾಸ್ತಿ ಕೊಡ್ತಾನಂತ ಹೇಳುವಾಗ ನನಗೆ ಖುಷಿ ಆಗಲ್ವಾ? ಹಾಕಿದ್ದೀನಿ, ತಪ್ಪಾಗಿದೆ. ನಾನು ನಿಮ್ಮನ್ನು ದೂರ್ತಾ ಇಲ್ಲ, ಸರ್ಕಾರವನ್ನು ದೂರ್ತಾ ಇಲ್ಲ, ನಾನು ನಿಮ್ಮನೆಯಿಂದ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು, ನಾನು ಕಟ್ಟಿದ ದುಡ್ಡು ಎಲ್ಲಿಗೂ ವಿದೇಶಕ್ಕೆ ಹಾರಿ ಹೋಗ್ಲಿಕ್ಕಾಗಲ್ಲ, ನೀವಿರುವಾಗ ಒಟ್ಟು ಮಾಡಿ ವಾಪಸ್ ಕೊಡಿಸಿ ಅಂತ. ಕೆಲವರು ಹೇಳಿದ್ರು, ಒಂದು ತಾಯಿ ಆಗ ಮಾತಾಡುವಾಗ ಹೇಳಿದ್ರು, ಸರ್ ನನಗೆ ಇಂಟ್ರೆಸ್ಟ್ ಬೇಡ ಸರ್, ಬಡ್ಡಿ ಬೇಡ ಸರ್, ಹಾಕಿದಷ್ಟು ದುಡ್ಡು ಸಿಗ್ಲಿ ಸರ್ ಅಂತ. ವಿಪರ್ಯಾಸ ನೋಡಿ. ನಾವಿಲ್ಲೇ ಇವತ್ತು ಬೆಳಿಗ್ಗೆ ತಿಂಡಿ ತಿನ್ಲಿಕ್ಕೆ ಹೋದ್ವಿ ಒಂದು ಹೋಟ್ಲಿಗೆ. ಒಂದು ತಾಯಿ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸರ್ ನಾನು 2 ಲಕ್ಷ ರೂಪಾಯಿ ಇದಕ್ಕೆ ಕಟ್ಸಿದ್ದೀನಿ, ಊರಿಗೆ ಹೋಗ್ಲಿಕ್ಕಾಗಿಲ್ಲ, ಇವತ್ತು 200 ರೂಪಾಯಿಗೆ ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಏನಾದರೂ ಮಾಡಿ ಕೊಡಿಸಿ ಸರ್ ಅಂತ. ಸ್ಟೋರಿಗಳಿಗೆ ಕೇಳಬೇಕಾ ಸಾಹೇಬ್ರೆ? ನೋಡಿ, ನಿಮ್ಮ DCMನ ಊರಿನವರು ಒಬ್ಬರು ತನ್ನ ಕಣ್ಣನ್ನೇ ಕಳ್ಕೊಂಡಿದ್ದಾರೆ. ಮನುಷ್ಯ ಕಣ್ಣು ಇಲ್ಲದೆ ಬದುಕುವುದು ಎಷ್ಟು ಕಷ್ಟ ಅಂತ ನಮಗೆ 1 ನಿಮಿಷ ಕಣ್ಣು ಮುಚ್ಚಿದ್ರೆ ಗೊತ್ತಾಗತ್ತೆ. ಕಣ್ಣನ್ನೇ ಕಳ್ಕೊಂಡವನು ಇವತ್ತು ಇಲ್ಲಿ ಬಂದ್ಬಿಟ್ಟು ನಾನು ಕಣ್ಣು ಹೋದ್ರೂ ತೊಂದರೆ ಇಲ್ಲ, ನನ್ನ ಮಾನ ಬೇಕು ಅಂತ ಕೂತ್ಕೊಂಡು ಕೇಳ್ತಾವ್ರೆ ಅವರು. ಕಣ್ಣಿಲ್ಲದೆ ನಾನು ಬದುಕಬಲ್ಲೆ, ಆದರೆ ನನ್ನ ಮಾನವನ್ನು ಕಳ್ಕೊಂಡು ನಾನು ಬದುಕಲಾರೆ ಅಂತ ಬಂದಿದ್ದಾರೆ. ಇಲ್ಲಿ ಬಂದಿದ್ದಾರಲ್ಲ, ಇದರಲ್ಲಿ ತುಂಬಾ ಜನ ಏಜೆಂಟ್ಗಳು, ಕೆಲವರು ಗ್ರಾಹಕರು ಇರ್ಬೋದು, ತುಂಬಾ ಜನ ಏಜೆಂಟ್ಗಳು ದುಡ್ಡು ಹಾಕ್ಸಿದವರು. ಅವರ ಜವಾಬ್ದಾರಿಗಳನ್ನು ನೋಡಿ ಅವರು ಓಡೋಗ್ಬೋದಿತ್ತು, ಅವರು ಎಲ್ಲ ಹೋಗ್ಬೋದಿತ್ತು. ಅವರು ಇಲ್ಲಪ್ಪ ನನ್ನ ಇನ್ನೊಂದು ಕಂಪನಿ ಮೋಸ ಆಗಿದೆ ಅಂತ ಕೇಳ್ಕೊಂಡು ತಿರುಗ್ಬೋದಿತ್ತು. ಯಾಕೆ ಬಂದಿದ್ದಾರೆ ಕೇಳಿ? ನನ್ನ ಸಂಸಾರದಲ್ಲಿ, ನನ್ನ ಮನೆ ಪಕ್ಕದಲ್ಲಿ, ನನ್ನ ಊರಲ್ಲಿ ನನ್ನನ್ನು ಆಡ್ಕೊಂಡು ತಿರುಗಬಾರ್ದು, ನನ್ನ ಮಾನಕ್ಕೆ ಯಾರಾದರೂ ಮಾತಾಡಬಾರ್ದು, ನನ್ನ ಮರ್ಯಾದೆಯನ್ನು ಯಾರಾದರೂ ತೆಗಿಬಾರ್ದು, ನನ್ನ ಹೆಂಡತಿಗೆ ಯಾರಾದರೂ ಬೆರಳು ತೋರಿಸ್ಬಾರ್ದು, ನನ್ನ ಮಕ್ಕಳಿಗೆ ಯಾರಾದರೂ ಬೆರಳು ತೋರಿಸ್ಬಾರ್ದು ಅನ್ನುವ ರೀತಿಯಲ್ಲಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಹೇಳಿದ್ರು ಕರ್ನಾಟಕದವರು, ನಾವು ಸಹನೆ ತುಂಬಾ ಇದೆ ಅಂತ. ಇನ್ನು ಎಷ್ಟು ದಿನ ಸಹನೆ, ಎಷ್ಟು ದಿನ ಪೇಷನ್ಸ್ ಅನ್ನು ನೀವು ಚೆಕ್ ಮಾಡಬಹುದು, ಎಷ್ಟು ದಿನ ನಾವು ಕಾಯಬಹುದು ಅನ್ನೋದಕ್ಕೆ ಇವತ್ತು ಕೆಲವರು ನೋಡಿ ಇಲ್ಲಿನೂ ಆಕ್ರೋಶ ಭರಿತರಾಗಿ ಎದ್ದೇಳ್ಬಿಡ್ತಾರೆ. ನಾವೇ ಏನೋ ದುಡ್ಡು ತಗೊಂಡಂಗೆ, ಇಳ್ರಿ ಕರ್ಸ್ರಿ ಸಿದ್ದರಾಮಯ್ಯನವರು ಅಂತ. ಯಾಕಂದ್ರೆ ಅವರನ್ನು ನಾವು ದ್ವೇಷಿಸ್ಲಿಕ್ಕಾಗಲ್ಲ, ಅವರನ್ನು ದೂಷಿಸ್ಲಿಕ್ಕಾಗಲ್ಲ ನಾವು. ಅವನು ಪಡ್ತಾ ಇರುವ ಕಷ್ಟ ಅವನಿಗೆ ಮಾತ್ರ ಗೊತ್ತು.